ಕೆಲವೊಂದ್ಸತಿ ನಿಮ್ಮ ಮುಖನ ನೀವು ಕನ್ನಡಿಲಿ ನೋಡ್ಕೊಂಡ್ರೆ ನಿಮಗೆ ನಾಚಿಕೆ ಆಗುತ್ತೆ ಅಲ್ವಾ? ನೀವು ನೋಡ್ತಾ ಇರೋ ಈ ಕೋಪ, ದ್ವೇಷ ಎಲ್ಲ ನಿಜಕ್ಕೂ ನಿಮ್ದೇನಾ? ನಿಮ್ಮ ಸೆಂಟಿಮೆಂಟ್ನ ಯಾರಾದರೂ ಕಂಟ್ರೋಲ್ ಮಾಡ್ತಿದ್ದಾರಾ? ಈ ಪಕ್ಷ ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆಯಿತು. ಇಷ್ಟು ವರ್ಷ ಆದ್ರೂ ಯಾವುದ್ರಲ್ಲೂ ₹1 ಅಲ್ಲ, 1 ಪೈಸನೂ ಕಡಿಮೆ ಆಗಿಲ್ಲ. ಸಾರ್ವಜನಿಕರಿಗೆ ಜಾಸ್ತಿ ಬರ್ಡನೆ ಆಗಿದೆ ಹೊರತು ಅದರಿಂದ ಯಾವುದೂ ಉಪಯೋಗನೂ ಆಗಿಲ್ಲ. ಅಂದ್ರೂ ಇದೇ ಪಕ್ಷ ಮತ್ತೆ 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 ಅಧಿಕಾರಕ್ಕೆ ಬರ್ತಾನೆ ಇದೆ. ಆದರೆ ಇದಕ್ಕೆ ಉತ್ತರ ನಿಮಗೆ ಗೊತ್ತಿದೆಯಾ? ಹೇಗೆ ಈ ಪಕ್ಷ, ಈ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಇವೆಲ್ಲ ಹೇಗೆ ನಿಮ್ಮ ಹತ್ರ ನಿಮ್ಮ ಫೀಲಿಂಗ್ ಜೊತೆ, ನಿಮ್ಮ ಡೇ ಟು ಡೇ ಲೈಫ್ ಜೊತೆ ಹೇಗೆ ಆಟಾಡ್ತಾ ಇದೆ ಅಂತ ನಿಮಗೆ ಗೊತ್ತಿದೆಯಾ? ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ಅರ್ಥ ಆಗುತ್ತೆ. ಹೌ ದಿಸ್ ಪೊಲಿಟಿಕಲ್ ಪೀಪಲ್ಸ್ ಆ್ಯಂಡ್ ಪಾರ್ಟೀಸ್ ವಿಲ್ ಮೇಕ್ ಯು. ಆತ್ಮೀಯ ವೀಕ್ಷಕರೇ, ನಿಮ್ಮನ್ನು ಆಟವಾಡಿಸಲಾಗುತ್ತಿದೆ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ? ನೀವು ಅನುಭವಿಸುವ ಆಕ್ರೋಶ, ನೀವು ನೋಡುವ ಸುದ್ದಿಗಳು ಮತ್ತು ನಿಮ್ಮ ಕೆಲವು ಆಳವಾದ ನಂಬಿಕೆಗಳು ಸಂಪೂರ್ಣವಾಗಿ ನಿಮ್ಮದಲ್ಲವೇನು ಎಂಬ ಭಾವನೆ ಬಂದಿದೆಯೇ? ನಿಮ್ಮ ಅಭಿಪ್ರಾಯಗಳನ್ನು ರೂಪಿಸಲು ಮತ್ತು ನಿಮ್ಮ ಬೆಂಬಲವನ್ನು ಗಳಿಸಲು ಕೆಲವು ಭಾರತೀಯ ರಾಜಕಾರಣಿಗಳು ಬಳಸುವ ಒಂದು ಹಳೆಯ ರಾಜಕೀಯ ತಂತ್ರಗಾರಿಕೆ ಇದೆ ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ? ಇದು ಯಾವುದೇ ಕಾಡು ಸಂಚಿನ ಸಿದ್ಧಾಂತವಲ್ಲ. ಆಧುನಿಕ ರಾಜಕೀಯವು ಹೀಗೆಯೇ ಕಾರ್ಯನಿರ್ವಹಿಸುತ್ತದೆ. ನಾವು ಆ ತಂತ್ರಗಾರಿಕೆಯನ್ನು ವಿಭಜಿಸಲಿದ್ದೇವೆ ಮತ್ತು ಚುನಾವಣೆಗಳನ್ನು ಗೆಲ್ಲಲು ಭಯ, ರಾಷ್ಟ್ರೀಯತೆ ಮತ್ತು ವಿಭಜನೆಯನ್ನು ಹೇಗೆ ಬಳಸಲಾಗುತ್ತದೆ ಮತ್ತು ಮುಖ್ಯವಾಗಿ, ನಿಜವಾಗಿಯೂ ಮುಖ್ಯವಾದ ವಿಷಯಗಳಿಂದ ನಿಮ್ಮನ್ನು ಹೇಗೆ ವಿಚಲಿತಗೊಳಿಸಲಾಗುತ್ತದೆ ಎಂಬುದನ್ನು ನಿಖರವಾಗಿ ತೋರಿಸಲಿದ್ದೇವೆ. ಈ ವಿಷಯವು ನೈಜ ಘಟನೆಗಳನ್ನು ಆಧರಿಸಿದೆ. ಸ್ಪಷ್ಟತೆ ಮತ್ತು ದೃಶ್ಯ ಪ್ರಾತಿನಿಧ್ಯದ ಉದ್ದೇಶಗಳಿಗಾಗಿ ಕೆಲವು ಚಿತ್ರಗಳು ಮತ್ತು ವಿಡಿಯೋ ಸಾಮಗ್ರಿಗಳನ್ನು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ರಚಿಸಲಾಗಿದೆ ಅಥವಾ ವರ್ಧಿಸಲಾಗಿದೆ. ಈ AI ರಚಿತ ಅಂಶಗಳನ್ನು ವಿವರಣಾತ್ಮಕ ಉದ್ದೇಶಗಳಿಗಾಗಿ ಮಾತ್ರ ಸೇರಿಸಲಾಗಿದೆ. ರಹಸ್ಯಗಳು, ಅಪರಾಧಗಳು ಮತ್ತು ವಿವರಿಸಲಾಗದ ಘಟನೆಗಳನ್ನ ಬಿಚ್ಚಿಡಲಾಗುತ್ತಾ ಇದೆ. ಇದು ಸತ್ಯ ರಹಸ್ಯ ಕನ್ನಡ. ಈ ತಂತ್ರಗಾರಿಕೆಯಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಹಳೆಯ ಹಾಗೂ ಶಕ್ತಿಶಾಲಿ ಅಸ್ತ್ರವೆಂದರೆ ಭಯ. ಭಯವು ಆದಿಮವಾದುದು. ಅದು ನಮ್ಮ ಮೂಲಭೂತ ಪ್ರವೃತ್ತಿ ಮತ್ತು ಅದನ್ನು ಅಸ್ತ್ರವಾಗಿ ಬಳಸಿದಾಗ ಜನರನ್ನು ನಿಯಂತ್ರಿಸಲು ಇದು ನಂಬಲಾಗದಷ್ಟು ಪರಿಣಾಮಕಾರಿ ಮಾರ್ಗವಾಗಿದೆ. ಇದರ ತಂತ್ರವು ಕ್ರೂರವಾಗಿ ಸರಳವಾಗಿದೆ. ಒಬ್ಬ ಶತ್ರುವನ್ನು ಸೃಷ್ಟಿಸಿ, ಜನರನ್ನು ಅವರಿಂದ ಭಯಭೀತರನ್ನಾಗಿ ಮಾಡಿ ಮತ್ತು ನಂತರ ನಿಮ್ಮನ್ನು ದಿನದ ರಕ್ಷಕ ಎಂದು ಬಿಂಬಿಸಿಕೊಳ್ಳಿ. ಭಾರತದಲ್ಲಿ ಇದನ್ನು ರಾಜಕೀಯ ಕಲೆಯಾಗಿ ಪರಿವರ್ತಿಸಲಾಗಿದೆ. ಗುರಿಗಳು ಹೆಚ್ಚಾಗಿ ಅಲ್ಪಸಂಖ್ಯಾತ ಸಮುದಾಯಗಳಾಗಿರುತ್ತವೆ, ವಿಶೇಷವಾಗಿ ಮುಸ್ಲಿಮರು. ಅವರನ್ನು ವ್ಯವಸ್ಥಿತವಾಗಿ ಬೆದರಿಕೆ ಎಂದು ಚಿತ್ರಿಸಲಾಗುತ್ತದೆ. ಇದು ಹೊಸದೇನಲ್ಲ, ಆದರೆ ನಮ್ಮ ಈ ಅತಿ ಸಂಪರ್ಕಿತ ಜಗತ್ತಿನಲ್ಲಿ ಇದನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ಏರಿಸಲಾಗಿದೆ. ಲವ್ ಜಿಹಾದ್ ಪಿತೂರಿ ಸಿದ್ಧಾಂತವನ್ನು ತೆಗೆದುಕೊಳ್ಳಿ. ಮುಸ್ಲಿಂ ಪುರುಷರು ಹಿಂದೂ ಮಹಿಳೆಯರನ್ನು ಸ್ವಾನಗೊಳಿಸಿ ಮದುವೆಯಾಗಿ ಅವರನ್ನು ಇಸ್ಲಾಂಗೆ ಮತಾಂತರಿಸಲು ಸಂಘಟಿತ ಪಿತೂರಿ ನಡೆಸುತ್ತಿದ್ದಾರೆ ಎಂದು ಇದು ಆರೋಪಿಸುತ್ತದೆ. ಭಾರತದ ಸ್ವಂತ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಅಂತಹ ಯಾವುದೇ ಸಂಘಟಿತ ಪಿತೂರಿಗೆ ಯಾವುದೇ ಪುರಾವೆಗಳನ್ನು ಕಂಡುಕೊಂಡಿಲ್ಲ. ಆದರೂ ಕಥೆ ಮಾತ್ರ ಸಾಯುವುದಿಲ್ಲ. ಏಕೆಂದರೆ ಇದು ರಾಜಕೀಯವಾಗಿ ಉಪಯುಕ್ತವಾಗಿದೆ. ಇದು ತಕ್ಷಣದ ಅಪಾಯದ ಭಾವನೆಯನ್ನು ಸೃಷ್ಟಿಸುತ್ತದೆ. ಮುಸ್ಲಿಂ ಪುರುಷರನ್ನು ಪರಭಕ್ಷಕರೆಂದು ಮತ್ತು ಹಿಂದೂ ಮಹಿಳೆಯರನ್ನು ತಮ್ಮ ಗೌರವವನ್ನು ರಕ್ಷಿಸಬೇಕಾದ ಬಲಿಪಶುಗಳೆಂದು ಬಿಂಬಿಸುತ್ತದೆ. ಈ ನಿರೂಪಣೆಯು ಆಳವಾದ ಕೋಮು ವಿಭಜನೆಗೆ ಉತ್ತೇಜನ ನೀಡುತ್ತದೆ ಮತ್ತು ಮಹಿಳೆಯರ ಮೇಲಿನ ಪಿತೃಪ್ರಧಾನ ನಿಯಂತ್ರಣವನ್ನು ಸಮರ್ಥಿಸುತ್ತದೆ. ಎಲ್ಲವನ್ನೂ ಸುರಕ್ಷತೆಯ ಹೆಸರಿನಲ್ಲಿ ಮಾರಲಾಗುತ್ತದೆ. ಈ ಸೃಷ್ಟಿಸಲ್ಪಟ್ಟ ಭಯವು ನೈಜ ಮತ್ತು ದುರಂತಮಯ ಪರಿಣಾಮಗಳನ್ನು ಹೊಂದಿದೆ. ಇದು ಗುಂಪು ಹಿಂಸೆ, ಹಲ್ಲೆಗಳು ಮತ್ತು ಕೊಲೆಗಳಿಗೂ ಕಾರಣವಾಗುತ್ತದೆ. ಮತ್ತು ಈ ಭಯಾನಕ ಘಟನೆಗಳು ನಡೆದಾಗ ಅವುಗಳನ್ನು ಮತ್ತೆ ನಿರೂಪಣೆಗೆ ಸೇರಿಸಲಾಗುತ್ತದೆ. ಇದು ಭಯ ಮತ್ತು ಅಪನಂಬಿಕೆಯ ಕೆಟ್ಟ ಚಕ್ರವನ್ನು ಸೃಷ್ಟಿಸುತ್ತದೆ. ಆದರೆ ಈ ತಂತ್ರವು ಕೇವಲ ದ್ವೇಷವನ್ನು ಪ್ರಚೋದಿಸುವುದರ ಬಗ್ಗೆ ಮಾತ್ರವಲ್ಲ, ಇದು ಗಮನವನ್ನು ಬೇರೆಡೆಗೆ ಸೆಳೆಯುವ ಒಂದು ಮಾಸ್ಟರ್ ಕ್ಲಾಸ್ ಕೂಡ ಆಗಿದೆ. ಪ್ರತಿಯೊಬ್ಬರೂ ಕಲ್ಪಿತ ಶತ್ರುವಿನ ಭಯದಲ್ಲಿ ಮುಳುಗಿರುವಾಗ ಅವರು ನಿಜವಾದ ಸಮಸ್ಯೆಗಳ ಮೇಲೆ ಗಮನ ಹರಿಸುವ ಸಾಧ್ಯತೆ ತೀರಾ ಕಡಿಮೆ. ಹೆಚ್ಚುತ್ತಿರುವ ನಿರುದ್ಯೋಗ, ಏರುತ್ತಿರುವ ಬೆಲೆಗಳು, ಕುಸಿಯುತ್ತಿರುವ ಮೂಲಸೌಕರ್ಯ ಮತ್ತು ಭ್ರಷ್ಟಾಚಾರ ಇವೆಲ್ಲವೂ ನಿಮ್ಮ ಸಂಸ್ಕೃತಿಯ ಆಕ್ರಮಣಕ್ಕೆ ಒಳಗಾಗಿದೆ ಎಂದು ಹೇಳಿದಾಗ ಹಿನ್ನೆಲೆಗೆ ಸರಿಯುತ್ತವೆ. ಈ ಇತರರ ಭಯವು ಒಂದು ಪರಿಪೂರ್ಣ ಹೊಗೆ ಪರದೆಯಾಗುತ್ತದೆ. ಇದು ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ವೈಫಲ್ಯಗಳನ್ನು ಮರೆಮಾಡುತ್ತದೆ. ನೀವು ಸರಿಯಾದ ವಿಷಯಗಳ ಬಗ್ಗೆ ಕೋಪಗೊಳ್ಳಲು ಸಮಯವಿಲ್ಲದಷ್ಟು ಭಯದಲ್ಲಿರುವಂತೆ ಈ ತಂತ್ರಗಾರಿಕೆ ನೋಡಿಕೊಳ್ಳುತ್ತದೆ. ಒಮ್ಮೆ ಭಯ ನೆಲೆಗೊಂಡ ನಂತರ ಮುಂದಿನ ಅಧ್ಯಾಯದ ಸಮಯ ರಾಷ್ಟ್ರೀಯತೆ. ಈಗ ನಿಮ್ಮ ದೇಶದ ಬಗ್ಗೆ ಹೆಮ್ಮೆಯ ಭಾವನೆ ಇರುವುದು ಕೆಟ್ಟದ್ದೇನಲ್ಲ, ಅದು ಏಕತೆಯ ಶಕ್ತಿಯಾಗಿರಬಹುದು. ಆದರೆ ಈ ತಂತ್ರಗಾರಿಕೆಯಲ್ಲಿ ಅದನ್ನು ವಿಶೇಷ ಮತ್ತು ಆಕ್ರಮಣಕಾರಿ ಸಂಗತಿಯಾಗಿ ತಿರುಚಲಾಗುತ್ತದೆ. ಇದು ಬಹುಸಂಖ್ಯಾತ ರಾಷ್ಟ್ರೀಯತೆ. ಒಂದು ಗುಂಪು ಬಹುಸಂಖ್ಯಾತರಾಗಿರುವುದರಿಂದ ಅವರ ಗುರುತು ಮತ್ತು ಗುರಿಗಳಿಗೆ ಮೊದಲ ಆದ್ಯತೆ ನೀಡಬೇಕು, ಹೆಚ್ಚಾಗಿ ಎಲ್ಲರ ವೆಚ್ಚದಲ್ಲಿ ಎಂಬ ಕಲ್ಪನೆ.
ತಂತ್ರವೆಂದರೆ ರಾಷ್ಟ್ರದ ಗುರುತನ್ನು ಆಡಳಿತ ಪಕ್ಷ ಮತ್ತು ಅದರ ನಾಯಕನ ಗುರುತಿನೊಂದಿಗೆ ವಿಲೀನಗೊಳಿಸುವುದು. ನಾಯಕನನ್ನು ರಾಷ್ಟ್ರದ ಶಕ್ತಿಯ ಜೀವಂತ ಸಾಕಾರವೆಂದು ಪ್ರಸ್ತುತಪಡಿಸಲಾಗುತ್ತದೆ. ದೊಡ್ಡ ವಿದೇಶಾಂಗ ನೀತಿ ಗೆಲುವುಗಳು, G20 ನಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮತ್ತು ಕಠಿಣ ಮಿಲಿಟರಿ ನಿಲುವು ಇವೆಲ್ಲವನ್ನೂ ರಾಷ್ಟ್ರವನ್ನು ವಿಶ್ವ ವೇದಿಕೆಯಲ್ಲಿ ಇರಿಸಿದ ಪ್ರಬಲ ನಾಯಕನ ಚಿತ್ರಣವನ್ನು ರೂಪಿಸಲು ಬಳಸಲಾಗುತ್ತದೆ. ಸಂದೇಶ ಸರಳವಾಗಿದೆ: ನಾಯಕನೇ ರಾಷ್ಟ್ರ ಮತ್ತು ರಾಷ್ಟ್ರವೇ ನಾಯಕ. ಮತ್ತು ಅದು ಅಪಾಯಕಾರಿ ಬಲೆ, ಏಕೆಂದರೆ ಪಕ್ಷ ಮತ್ತು ನಾಯಕನೇ ರಾಷ್ಟ್ರವಾದರೆ ಸರ್ಕಾರದ ಯಾವುದೇ ಟೀಕೆಯು ಇನ್ನು ಕೇವಲ ಭಿನ್ನಾಭಿಪ್ರಾಯವಲ್ಲ, ಅದು ದೇಶದ್ರೋಹ. ಅದನ್ನು ರಾಷ್ಟ್ರ ವಿರೋಧಿ ಎಂದು ಹಣೆಪಟ್ಟಿ ಹಚ್ಚಲಾಗುತ್ತದೆ. ಹೊಸ ಕಾನೂನುಗಳನ್ನು ವಿರೋಧಿಸುವ ರೈತರು, ವಿಶ್ವವಿದ್ಯಾಲಯದ ನೀತಿಗಳನ್ನು ಪ್ರಶ್ನಿಸುವ ವಿದ್ಯಾರ್ಥಿಗಳು, ಸರ್ಕಾರವನ್ನು ತನಿಖೆ ಮಾಡುವ ಪತ್ರಕರ್ತರು ಅವರೆಲ್ಲರೂ ಈ ಹಣೆಪಟ್ಟಿಯಿಂದ ಹೊಡೆತ ತಿಂದಿದ್ದಾರೆ. ಈ ತಂತ್ರವು ವಿರೋಧವನ್ನು ಹತ್ತಿಕ್ಕುವಲ್ಲಿ ಅದ್ಭುತವಾಗಿದೆ. ಇದು ಭಯ ಮತ್ತು ಸ್ವಯಂ ಸೆನ್ಸಾರ್ಶಿಪ್ನ ವಾತಾವರಣವನ್ನು ಸೃಷ್ಟಿಸುತ್ತದೆ. ದೇಶದ್ರೋಹಿ ಅಥವಾ ವಿದೇಶಿ ಶಕ್ತಿಯ ಏಜೆಂಟ್ ಎಂದು ಕರೆಯಲ್ಪಡುವ ಅಪಾಯವಿದ್ದರೆ ಯಾರು ಧ್ವನಿ ಎತ್ತಲು ಬಯಸುತ್ತಾರೆ. ಇದು ಯಾವುದೇ ಮತ್ತು ಎಲ್ಲಾ ಟೀಕೆಗಳನ್ನು ದೇಶಕ್ಕೆ ಬೆದರಿಕೆ ಎಂದು ಬಿಂಬಿಸುವ ಒಂದು ಸಂಶಯಾಸ್ಪದ ರಾಜಕೀಯ ಶೈಲಿಯಾಗಿದೆ. ಈ ಅಸ್ತ್ರೀಕೃತ ರಾಷ್ಟ್ರೀಯತೆಯು ಭಯದ ರಾಜಕೀಯದೊಂದಿಗೆ ಕೈಜೋಡಿಸಿ ಕೆಲಸ ಮಾಡುತ್ತದೆ. ರಾಷ್ಟ್ರ ವಿರೋಧಿಗಳು ಎಂದು ಕರೆಯಲ್ಪಡುವವರು, ನೀವು ಭಯಪಡಲು ಕಲಿತ ಶತ್ರುಗಳೊಂದಿಗೆ, ಅದು ಆಂತರಿಕ ಅಲ್ಪಸಂಖ್ಯಾತರಾಗಿರಲಿ ಅಥವಾ ಪ್ರತಿಕೂಲ ನೆರೆಹೊರೆಯವರಾಗಿರಲಿ, ಕೈಜೋಡಿಸಿದ್ದಾರೆ ಎಂದು ಆರೋಪಿಸಲಾಗುತ್ತದೆ. ಇದು ಪ್ರಬಲವಾದ ನಾವು ಮತ್ತು ಅವರು ಕಥೆಯನ್ನು ಸೃಷ್ಟಿಸುತ್ತದೆ. ನೀವು ನಮ್ಮೊಂದಿಗೆ ದೇಶಭಕ್ತರೊಂದಿಗೆ ಇರುತ್ತೀರಿ ಅಥವಾ ನೀವು ಅವರೊಂದಿಗೆ ದೇಶದ್ರೋಹಿಗಳೊಂದಿಗೆ ಇರುತ್ತೀರಿ. ನಡುವೆ ಯಾವುದೇ ಆಯ್ಕೆಯಿಲ್ಲ. ಇದು ಜನರನ್ನು ಒಂದು ನಿಷ್ಠಾವಂತ ಮತ ಬ್ಯಾಂಕ್ಗೆ ತಳ್ಳುತ್ತದೆ, ಒಂದು ಸಾಮಾನ್ಯ ಗುರುತು ಮತ್ತು ಸಾಮಾನ್ಯ ಶತ್ರುವಿನಿಂದ ಒಂದಾಗುತ್ತದೆ. ರಾಷ್ಟ್ರೀಯ ವೈಭವದ ಭರವಸೆಯನ್ನು, ಸಂಪೂರ್ಣ ನಿಷ್ಠೆಯನ್ನು ಕೇಳಲು ಮತ್ತು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವ ಯಾರನ್ನಾದರೂ ಮೌನಗೊಳಿಸಲು ಬಳಸಲಾಗುತ್ತದೆ. ಭಯವು ಬೆದರಿಕೆಯನ್ನು ಸೃಷ್ಟಿಸುತ್ತದೆ, ರಾಷ್ಟ್ರೀಯತೆಯು ನಿಷ್ಠೆಯನ್ನು ಬಯಸುತ್ತದೆ, ಮತ್ತು ಅಂತಿಮ ಅಧ್ಯಾಯ, ವಿಭಜನೆ, ಇದೆಲ್ಲವನ್ನು ಚುನಾವಣೆ ಗೆಲ್ಲಲು ಬಳಸಿಕೊಳ್ಳುತ್ತದೆ. ಮತಗಳಿಗಾಗಿ ಸಮಾಜವನ್ನು ಧಾರ್ಮಿಕ ಮತ್ತು ಜಾತಿ ರೇಖೆಗಳ ಮೇಲೆ ವಿಭಜಿಸುವುದು ಭಾರತೀಯ ರಾಜಕೀಯದಲ್ಲಿ ಬಹಳ ಕಾಲದಿಂದಲೂ ಇದೆ. ಸಮಾಜವನ್ನು ಬ್ಲಾಕ್ಗಳಾಗಿ ವಿಭಜಿಸಿ ನಂತರ ಪರಸ್ಪರರ ಬಗ್ಗೆ ದ್ವೇಷವನ್ನು ಹೆಚ್ಚಿಸುವ ಮೂಲಕ ಅವರನ್ನು ಸಜ್ಜುಗೊಳಿಸುವುದೇ ಆಟ. ಇಲ್ಲಿಯೇ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು ನಿಜವಾಗಿಯೂ ಫಲ ನೀಡುತ್ತದೆ. ಇದು ಒಂದು ಸಿನಿಕತನದ ಸಂಖ್ಯಾ ಆಟ. ಬಹುಸಂಖ್ಯಾತ ಹಿಂದೂ ಗುರುತನ್ನು ಬಲಪಡಿಸುವ ಮೂಲಕ ಪಕ್ಷಗಳು ಮತಗಳ ಒಂದು ದೊಡ್ಡ ಭಾಗವನ್ನು ಭದ್ರಪಡಿಸಿಕೊಳ್ಳಬಹುದು. ಇದನ್ನು ಹೆಚ್ಚಾಗಿ ಚುನಾವಣಾ ಪ್ರಚಾರದ ಸಮಯದಲ್ಲಿ ಉರಿಯೂತದ ಭಾಷಣಗಳ ಮೂಲಕ ಮಾಡಲಾಗುತ್ತದೆ, ಅಲ್ಲಿ ಅಲ್ಪಸಂಖ್ಯಾತ ಗುಂಪುಗಳನ್ನು ಬಹಿರಂಗವಾಗಿ ನುಸುಳುಕೋರರು ಅಥವಾ ಬಹುಸಂಖ್ಯಾತರ ಸಂಪನ್ಮೂಲಗಳಿಗೆ ಬೆದರಿಕೆ ಎಂದು ಕರೆಯಬಹುದು. ಇದು ಸಮಾಜದಲ್ಲಿನ ಬಿರುಕುಗಳನ್ನು ಇನ್ನಷ್ಟು ಆಳವಾಗಿಸುತ್ತದೆ, ಧರ್ಮವನ್ನು ಜನರು ರಾಜಕೀಯವನ್ನು ನೋಡುವ ಮುಖ್ಯ ಫಿಲ್ಟರ್ ಆಗಿ ಮಾಡುತ್ತದೆ. ಪಾಪ್ ಸಂಸ್ಕೃತಿ ಮತ್ತು ಸಾಮಾಜಿಕ ಮಾಧ್ಯಮಗಳು ಹೊಸ ಮುಂಚೂಣಿಯ ಆಯ್ಗಳಾಗಿವೆ. ನೀವು ಏನು ಯೋಚಿಸಬೇಕು ಎಂಬುದನ್ನು ರೂಪಿಸಲು ಸುಳ್ಳು ಮಾಹಿತಿ ಕಾಳ್ಗಿಚ್ಚಿನಂತೆ ಹರಡುತ್ತದೆ. ಇದಕ್ಕೆ ಒಂದು ಪರಿಪೂರ್ಣ ಉದಾಹರಣೆ ದಿ ಕೇರಳ ಸ್ಟೋರಿ ಚಲನಚಿತ್ರ. ಒಂದು ಸತ್ಯ ಕಥೆ ಎಂದು ಮಾರಾಟವಾದ ಇದು ಕೇರಳದ ಸಾವಿರಾರು ಮಹಿಳೆಯರನ್ನು ಇಸ್ಲಾಂಗೆ ಮತಾಂತರಿಸಿ ಐಸಿಸ್ನಿಂದ ನೇಮಕ ಮಾಡಿಕೊಳ್ಳಲಾಗಿದೆ ಎಂಬ ಆಧಾರರಹಿತ ಪ್ರತಿಪಾದನೆಯನ್ನು ಮಾಡಿತು. ನಕಲಿ ಸಂಖ್ಯೆಗಳೊಂದಿಗೆ ಇಸ್ಲಾಮೋಫೋಬಿಕ್ ಪ್ರಚಾರ ಎಂದು ವ್ಯಾಪಕವಾಗಿ ಟೀಕಿಸಲ್ಪಟ್ಟರು. ಈ ಚಲನಚಿತ್ರವನ್ನು ಆಡಳಿತ ಪಕ್ಷದ ರಾಜಕಾರಣಿಗಳು ಸಮರ್ಥಿಸಿಕೊಂಡರು, ಅವರಲ್ಲಿ ಕೆಲವರು ತಮ್ಮ ಚುನಾವಣಾ ಪ್ರಚಾರಗಳಲ್ಲಿಯೂ ಇದನ್ನು ಬಳಸಿದರು. ಇತರ ಪಕ್ಷಗಳು ಪ್ರತಿಭಟಿಸಿದಾಗ ಅವರು ಭಯೋತ್ಪಾದನೆಯನ್ನು ಬೆಂಬಲಿಸುತ್ತಿದ್ದಾರೆಂದು ಆರೋಪಿಸಲಾಯಿತು. ಇದು ನಾವು ಮತ್ತು ಅವರು ತಂತ್ರಗಾರಿಕೆಯ ಪರಿಪೂರ್ಣ ಕಾರ್ಯಗತಗೊಳಿಸುವಿಕೆಯಾಗಿದೆ. ಈ ಸಂಪೂರ್ಣ ಯಂತ್ರ ಭಯ, ರಾಷ್ಟ್ರೀಯತೆ ಮತ್ತು ವಿಭಜನೆ, ಕೃತಕ ವಿಷಯಗಳ ಬಗ್ಗೆ ಆಕ್ರೋಶವನ್ನು ಸೃಷ್ಟಿಸಲು ವಿನ್ಯಾಸಗೊಳಿಸಲಾಗಿದೆ. ದೇಶವು ವಿಭಜಕ ಚಲನಚಿತ್ರಗಳು, ಲವ್ ಜಿಹಾದ್ ಅಥವಾ ಯಾರು ನಿಜವಾದ ದೇಶಭಕ್ತ ಎಂಬ ಚರ್ಚೆಯಲ್ಲಿ ನಿರತವಾಗಿರುವಾಗ ನಿಜವಾದ ಸಮಸ್ಯೆಗಳನ್ನು ನಿರ್ಲಕ್ಷಿಸಲಾಗುತ್ತದೆ. ಆರ್ಥಿಕತೆ, ಉದ್ಯೋಗ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಕಠಿಣ ಪ್ರಶ್ನೆಗಳಿಂದ ಸಂಭಾಷಣೆಯನ್ನು ಉದ್ದೇಶಪೂರ್ವಕವಾಗಿ ದೂರ ಸರಿಸಲಾಗುತ್ತದೆ. ಇದು ಒಂದು ದೊಡ್ಡ ಗಮನವನ್ನು ಬೇರೆಡೆಗೆ ಸೆಳೆಯುವ ಪ್ರದರ್ಶನ. ರಾಜಕೀಯ ಪಕ್ಷವು ಗುರುತಿನ ದೈನಂದಿನ ಧಾರಾವಾಹಿಯ ನಾಯಕನಾಗಿರುತ್ತದೆ, ಅವರನ್ನು ಗಮನದಲ್ಲಿರಿಸುತ್ತದೆ, ಆದರೆ ವಾಸ್ತವವಾಗಿ ಮನೆಗೆ ತಟ್ಟುವ ಸಮಸ್ಯೆಗಳನ್ನು ಬದಿಗೆ ಸರಿಸಲಾಗುತ್ತದೆ. ಇದರ ಪರಿಣಾಮವೇನು? ಕಾರ್ಯಕ್ಷಮತೆಯ ಬದಲಾಗಿ ಗುರುತಿನ ಆಧಾರದ ಮೇಲೆ ಮತ ಚಲಾಯಿಸುವ ಧ್ರುವೀಕೃತ ಸಾರ್ವಜನಿಕರು. ಇದು ಸಾಮಾನ್ಯ ಶತ್ರುವಿನ ವಿರುದ್ಧ ಮತ ಚಲಾಯಿಸಲು ಬರುವ ನಿಷ್ಠಾವಂತ ನೆಲೆಯನ್ನು ಖಚಿತಪಡಿಸುತ್ತದೆ. ಹಾಗಾದರೆ ನಾವು ಇದರಿಂದ ಹೇಗೆ ಹೊರಬರುವುದು? ಈ ತಂತ್ರಗಾರಿಕೆ ಇಷ್ಟು ಶಕ್ತಿಶಾಲಿಯಾಗಿದ್ದರೆ ನಾವು ಕೇವಲ ಅಸಹಾಯಕರೇ? ಖಂಡಿತ ಇಲ್ಲ. ಸೃಷ್ಟಿಸಿದ ಆಕ್ರೋಶಕ್ಕೆ ಮದ್ದು ವಿಮರ್ಶಾತ್ಮಕ ಚಿಂತನೆ.
ಮೊದಲ ಹೆಜ್ಜೆ ಎಂದರೆ ಆಟವನ್ನು ತಿಳಿದುಕೊಳ್ಳುವುದು. ಈ ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಅದನ್ನು ನಿಶ್ಶಸ್ತ್ರಗೊಳಿಸುವ ಕೀಲಿಯಾಗಿದೆ. ನಿಮಗೆ ನೀಡಲಾಗುವ ಕಥೆಗಳನ್ನು ಪ್ರಶ್ನಿಸಲು ಪ್ರಾರಂಭಿಸಿ. ನಿಮಗೆ ಕೋಪ ಅಥವಾ ಭಯವನ್ನುಂಟು ಮಾಡುವ ಶೀರ್ಷಿಕೆಯನ್ನು ನೀವು ನೋಡಿದಾಗ ನಿಮ್ಮನ್ನು ಕೇಳಿಕೊಳ್ಳಿ, ನನ್ನ ಆಕ್ರೋಶದಿಂದ ಯಾರಿಗೆ ಲಾಭ? ಈ ಕಥೆಯು ನನಗೆ ಮಾಹಿತಿ ನೀಡಲು ಉದ್ದೇಶಿಸಿದೆಯೇ ಅಥವಾ ನನ್ನನ್ನು ಕೆರಳಿಸಲು ಉದ್ದೇಶಿಸಿದೆಯೇ? ನಾನು ಇದರ ಮೇಲೆ ಗಮನ ಹರಿಸುತ್ತಿರುವಾಗ ಏನನ್ನು ನಿರ್ಲಕ್ಷಿಸಲಾಗುತ್ತಿದೆ? ನಾವೆಲ್ಲರೂ ಮಾಧ್ಯಮ ಸಾಕ್ಷರತೆಯಲ್ಲಿ ಉತ್ತಮರಾಗಬೇಕು. ಕಾರ್ಪೊರೇಟ್ ಅಥವಾ ರಾಜಕೀಯ ಹಣಕ್ಕೆ ಸಂಬಂಧಿಸದ, ವಿಶೇಷವಾಗಿ ಸ್ವತಂತ್ರವಾದ ಬಹುಮೂಲಗಳನ್ನು ನೋಡಿ. ಒಬ್ಬ ರಾಜಕಾರಣಿ ದೊಡ್ಡ ಪ್ರತಿಪಾದನೆ ಮಾಡಿದಾಗ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ವಾಟ್ಸಾಪ್ನಲ್ಲಿ ವೈರಲ್ ಸಂದೇಶವನ್ನು ನೋಡಿದಾಗ ಅದನ್ನು ಫಾರ್ವರ್ಡ್ ಮಾಡುವ ಮೊದಲು ಅದು ನಿಜವೇ ಎಂದು ಪರಿಶೀಲಿಸಿ. ಅಧಿಕಾರವನ್ನು ಹೊಣೆಗಾರರನ್ನಾಗಿ ಮಾಡುವ ಕಠಿಣ ಕೆಲಸವನ್ನು ಮಾಡುತ್ತಿರುವ ಪತ್ರಕರ್ತರು ಮತ್ತು ಸಂಸ್ಥೆಗಳನ್ನು ಬೆಂಬಲಿಸಿ ಮತ್ತು ನಿಮ್ಮದಕ್ಕಿಂತ ಭಿನ್ನವಾದ ಧ್ವನಿಗಳು ಮತ್ತು ದೃಷ್ಟಿಕೋನಗಳನ್ನು ಕೇಳಲು ಪ್ರಯತ್ನಿಸಿ. ಈ ರಾಜಕೀಯ ತಂತ್ರಗಾರಿಕೆ ಭಾರತಕ್ಕೆ ಮಾತ್ರ ವಿಶಿಷ್ಟವಲ್ಲ, ಆದರೆ ಇದನ್ನು ಇಲ್ಲಿ ಭಯಾನಕ ಯಶಸ್ಸಿನೊಂದಿಗೆ ಬಳಸಲಾಗಿದೆ. ಇದು ನಮ್ಮ ಅತ್ಯಂತ ಮೂಲಭೂತ ಪ್ರವೃತ್ತಿಗಳ ಮೇಲೆ ಆಟವಾಡುತ್ತದೆ, ನಮ್ಮ ಭಯಗಳು, ನಮ್ಮ ಸೇರಿರುವ ಅಗತ್ಯ ಮತ್ತು ನಮ್ಮ ಹೆಮ್ಮೆ. ಇದನ್ನು ನಮ್ಮನ್ನು ಪರಸ್ಪರರ ವಿರುದ್ಧ ತಿರುಗಿಸಲು, ನೈಜ ವೈಫಲ್ಯಗಳಿಂದ ನಮ್ಮನ್ನು ವಿಚಲಿತಗೊಳಿಸಲು ಮತ್ತು ಕೆಲವೇ ಜನರ ಕೈಯಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಆದರೆ ಈ ತಂತ್ರಗಾರಿಕೆಯು ನಾವು ನಿಷ್ಕ್ರಿಯರಾಗಿದ್ದಾಗ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ನಾವು ಸಕ್ರಿಯ, ವಿಮರ್ಶಾತ್ಮಕ ಚಿಂತಕರಾದ ಕ್ಷಣದಲ್ಲಿ ಅದು ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಭಯ, ಅಸ್ತ್ರೀಕೃತ ರಾಷ್ಟ್ರೀಯತೆ ಮತ್ತು ವಿಭಜನೆಯ ತಂತ್ರಗಳನ್ನು ಗುರುತಿಸುವ ಮೂಲಕ ನಾವು ಭ್ರಮೆಯನ್ನು ಭೇದಿಸಲು ಪ್ರಾರಂಭಿಸಬಹುದು. ನಾವು ಆಟವಾಡಿಸಿಕೊಳ್ಳಲು ನಿರಾಕರಿಸಬಹುದು. ಗುರಿಯು ಎಲ್ಲವನ್ನೂ ಅಪನಂಬಿಕೆಯಿಂದ ನೋಡುವ ಸಿನಿಕರಾಗುವುದಲ್ಲ, ಬದಲಾಗಿ ವಿವೇಚನಾಶೀಲ ನಾಗರಿಕರಾಗುವುದು. ನಮ್ಮ ನಂಬಿಕೆಗಳು ನಮ್ಮದೇ ಆಗಿರಬೇಕು. ತರ್ಕ, ಅನುಭೂತಿ ಮತ್ತು ಸತ್ಯದ ಹುಡುಕಾಟದ ಮೇಲೆ ನಿರ್ಮಿತವಾಗಿರಬೇಕು. ಯಾವುದೇ ರಾಜಕೀಯ ಯುದ್ಧ ಕೊಠಡಿಯಲ್ಲಿ ನಮಗಾಗಿ ರಹಸ್ಯವಾಗಿ ಬರೆಯಲ್ಪಟ್ಟಿರಬಾರದು. ಪ್ರಜಾಪ್ರಭುತ್ವದ ಶಕ್ತಿಯು ಅದರ ತಿಳುವಳಿಕೆಯುಳ್ಳ ಮತ್ತು ತೊಡಗಿಸಿಕೊಂಡಿರುವ ನಾಗರಿಕರಲ್ಲಿದೆ. ಆ ಪಾತ್ರವನ್ನು ನಾವು ಮರಳಿ ಪಡೆಯುವ ಸಮಯ ಬಂದಿದೆ.